ಒಂದು ಡೆತ್ ನೋಟಲ್ಲಿ ಅವ್ರ ಹೆಸರಿಲ್ಲ. ಆದರೂ ವೈಯಕ್ತಿಕವಾಗಿ ಸೇರಿಸಬೇಕು, ಭಾರತೀಯ ಜನತಾ ಪಕ್ಷಕ್ಕೆ ಕಳಂಕ ತರಬೇಕು ಅಂತೇಳಿ ನೀವು ಪೊಲೀಸ್ ಇಲಾಖೆಯನ್ನು ಉಪಯೋಗಿಸ್ಕೊಂಡು ದುರುದ್ದೇಶಪೂರ್ವಕವಾಗಿ ನೀವು ಎನ್ಕ್ವೈರಿ ಮಾಡಬಹುದಾಯಿತು. ಅವ್ರು ಹೇಳಿದ್ರಲ್ಲ ಎನ್ಕ್ವೈರಿ ಸುಧಾಕರ್ ಮಾಡಲಿ, ನಾವೇನು MP ಅಂದ ತಕ್ಷಣಕ್ಕೆ ಇದೆಲ್ಲ ಎನ್ಕ್ವೈರಿ ಮಾಡಲಿ. ಆದರೆ ಯಾವುದೇ ಒಂದು ತಪ್ಪು ಮಾಡ್ದಲೆ ನೀವು ಈ ಥರ FIR ಹಾಕಿದರೆ ಇದು ಮಾನ್ಯ ಲೋಕಸಭಾ ಮಾಡಿದಂಥ ಒಂದು ಅಪಮಾನ. ಜೊತೆಗೆ ಇವತ್ತು ಇಷ್ಟೊಂದು 8 ಕಾನ್ಸ್ಟಿಟ್ಯೂನ್ಸಿಯನ್ನು ಪ್ರತಿನಿಧಿಸಿದ ವ್ಯಕ್ತಿನ ನೀವು ಅಪಮಾನ ಮಾಡೋಕ್ಕೋಸ್ಕರ ಈ ರೀತಿಯ ಒಂದು ದುರುದ್ದೇಶಪೂರ್ವಕವಾಗಿ FIR ಹಾಕಿರೋದು ತುಂಬ ತಪ್ಪು. ಆತನಿಗೆ ಶಾಂತಿ ಸಿಗಿ ಸತ್ತಿದ್ದಾರೆ, ಪಾಪ ಅವ್ರಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಲಿ. ಆದರೆ ನ್ಯಾಯಾಂಗ ತನಿಖೆ ಆಗಲಿ. ಯಾರೇ ತಪ್ಪು ಮಾಡಿದ್ರೆ ತಪ್ಪೇ. ಆದರೆ ಸುಧಾಕರ್ ಅವರು ಇದರಲ್ಲಿ ಭಾಗಿಯಾಗಿಲ್ಲ. ನೇರವಾಗಿ ಭಾಗಿಯಾಗಿದ್ದರೆ ಅವ್ರು ನೇರವಾಗಿ ಭಾಗಿಯಾಗಿದ್ದರೆ ಅಂತ ಬರೆದ್ರೆ ಇವ್ರು FIR ಹಾಕಲಿ. ಏನಿಲ್ಲದಲ್ಲೇ ಸುಮ್ಮನೆ ಆದರೂ FIR ಹಾಕಿದ್ರೆ ಯಾರೋ ನಾಗೇಶ್ ಅಂತೆ, ಇನ್ನೊಬ್ರು ಮುಖಾಂತರ ಅಂತೆ, ಅವ್ರ ಮುಖಾಂತರ ಅವರೇ ತಗೊಂಡ್ರ, ಇನ್ನೊಬ್ರು ಕೊಟ್ರ, ಯಾರಿಗೆ ಗೊತ್ತು? ಅದು ತನಿಖೆ ಮುಖಾಂತರ ಪ್ರೂವ್ ಆದ್ಮೇಲೆ FIR ಹಾಕಲಿ. ಸುಧಾಕರ್ ತಪ್ಪು ಮಾಡಿ ತಪ್ಪೆ, ಯಾರೇ ತಪ್ಪು ಮಾಡಿ ತಪ್ಪೆ. ಆದರೆ ಅದು ಬಿಟ್ಟು ನೀವು ಈ ರೀತಿ ಮಾಡ್ತಾ ಇರೋದು ತಪ್ಪು. ಜೊತೆಗೆ ಭಾರತೀಯ ಜನತಾ ಪಕ್ಷ ಬೆಳೀತಾ ಇರೋದನ್ನ ಕುಗ್ಸಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಏನು ನಮ್ಮ ಅಧ್ಯಕ್ಷರು ಆ ರೀತಿ ಇವತ್ತು ಮುನ್ರತ್ ನಮಗೆ ಅವ್ರು ತಪ್ಪು ಮಾಡಿದ್ರು, ಎನ್ಕ್ವೈರಿ ನಡೀತದೆ, ಕೋರ್ಟ್ ಮಾಡಲಿ. ಅದು ಸುಮ್ಮನೆ ಆದರೂ FIR ಹಾಕೋದು, ಮತ್ತೆ ನಮ್ಮ ರವಿಕುಮಾರ್ ಅವ್ರಿಗೆ FIR ಹಾಕೋದು, MLC ಅವರಿಗೆ, ಮತ್ತೆ ಇವ್ರಿಗೆ FIR ಹಾಕೋದು, ಸಿಟಿ ರವಿ ಅವರಿಗೆ. ಸೊ ಈ ರೀತಿ ಹುಡುಕಿ FIR ಆಗ್ತಾ ಇರೋದು ಇದು ದುರುದ್ದೇಶಪೂರ್ವಕವಾಗಿ FIR ಆಗ್ತಿದ್ರೆ. ಕಾಂಗ್ರೆಸ್ಸರ ನಡವಳಿಕೆ ಸರಿ ಇಲ್ಲ. ಯಾಕೆಂದ್ರೆ ಮತ ಬ್ಯಾಂಕ್ ಇದ್ದಿದ್ದೆ ಅವ್ರಿಗೆ, BJPಯವರಿಗೆ ಆ ನೆಸಿಟಿ ಇರಲಿಲ್ಲ. ಇದುವರೆಗೂ BJPಯವರು ಆ ರೀತಿಯ ವೋಟ್ಗಳನ್ನು ಹಾಕ್ಸ್ಕೊಂಡಿಲ್ಲ. ಬೋಗಸ್ ಓಟು ಇದು ಮಾಡ್ತಾ ಇದ್ದಿದ್ದೆ ಕಾಂಗ್ರೆಸ್ ಅವರು. ಅದಕ್ಕೋಸ್ಕರ ಅದನ್ನು ತಂದಿದ್ದೆ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಮುಖಾಂತರ ವೋಟ್ ಮಾಡ್ಬೇಕಂತ ತಂದರು. ಈಗ ಅದಕ್ಕೊಂದು ಹುಡುಕ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಇಲ್ಲಿ ನಾಗೇಶ್ ಮತ್ತು ಮಂಜು ಅನ್ನೋರು ಏನು ಮಾಡ್ತಾರೆ, ನಮ್ಮ ಸುಧಾಕರ್ ಹೆಸರು ಹೇಳ್ಕೊಂಡು ದುಡ್ಡು ತೊಗೊತಾರೆ. ದುಡ್ಡು ತೊಗೊಂಡು ನಮ್ಮ ಬಾಬು ಅನ್ನೋರು ಇರ್ತಾರೆ, ಅವರು ಜಿಲ್ಲಾ ಪಂಚಾಯಿತಿ ಟೆಂಪ್ರವರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ನಾವು ಪರ್ಮನೆಂಟ್ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಈಸ್ಕೊತಾರೆ. ಅವ್ರು ಈಸ್ಕೊಂಡು ದುಡ್ಡನ್ನ ಸುಮಾರು ಒಂದು 5 ವರ್ಷ ಆಗಿರುತ್ತೆ. 5 ವರ್ಷದಲ್ಲಿ ಹಿಂದೆಗಡೆ ಈಸ್ಕೊಂಡಿರ್ತಾರೆ. ಸುಧಾಕರ್ ಸಾಹೇಬರಿಗೆ ಹತ್ರ ನಾವು ಮಾತಾಡಿದ್ದೀವಿ, ನಿಮಗೆ ಕೆಲಸ ಪರ್ಮನೆಂಟ್ ಮಾಡಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈಸ್ಕೊಂಡಿರ್ತಾರೆ. ಈಸ್ಕೊಳ್ಳೋದಾದ್ಮೇಲೆ ಅವ್ರಿಗೆ ಕೆಲಸನೂ ಆಗಿರಲ್ಲ, ಏನೂ ಆಗಿರಲ್ಲ. ಪಾಪ ನಮ್ಮ ಬಾಬು ಅವರು ಮೊನ್ನೆ ಒಂದು ನಮ್ಮ ಜಿಲ್ಲಾ ಪಂಚಾಯಿತಿ ಆವರಣದಲ್ಲೇ ಒಂದು ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೇವೆ. ಮತ್ತು ಆ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂಥ ವಿಚಾರ ಕೂಡ ನಾವೆಲ್ಲ ಭಾಗಿಯಾಗ್ತೇವೆ. ಇದು ನೋಡಿ, ಇವರು ಬಾಬು ಅವರು ಬರೆದಿರೋ ಡೆತ್ ನೋಟ್ ನಿಮಗೆ ಕೊಡ್ತೀನಿ. ಆಮೇಲೆ ಬಾಬು ಅವರು ತೀರೋದಕ್ಕಿಂತ ಮುಂಚೆಗೆ ಬರೆದಿರೋಂಥ ಡೆತ್ ನೋಟು. ಅವ್ರ್ಯಾರು ಸ್ವತಃ ಅವ್ರಿಗೆ ಏನೇನೋ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಯಾರ್ಯಾರು ಮಾಡಿದ್ರು ಅನ್ನೋದಕ್ಕೆ ಬರೆದಿರುವಂಥ ಡೆತ್ ನೋಟ್ ಇದು. ಈ ಡೆತ್ ನೋಟಲ್ಲಿ ಎಲ್ಲಿಯೂ ಕೂಡ ಸುಧಾಕರ್ ನೇರವಾಗಿ ಅವ್ರ ಹತ್ರ ದುಡ್ಡು ತೊಗೊಂಡಿದ್ದೀನಿ ಅಥವಾ ಸುಧಾಕರ್ ಅವರೇ ನೇರವಾಗಿ ನಾವು ದುಡ್ಡು ಕೊಟ್ಟಿದ್ದೀವಿ, ಸುಧಾಕರ್ ಅವ್ರ ಹತ್ರ ಮಾತಾಡಿದ್ದೀವಿ ಅಂತ ಯಾರೂ ಬಾಬು ಆಗಲಿ ಎಲ್ಲೂ ಹೇಳಿಲ್ಲ. ಇನ್ನೊಂದು ಕಡೆ ಹೋದ್ರೆ ಆ ರೋಡು ಕ್ಲೋಸ್ ಉಂಟು, ಎಲ್ಲ ಅಗದು ಒಂದು ಅಡಿಕೆಯಲ್ಲೇ ಹೋದಾಗ ಉಗಿದು ಬಿಟ್ಟಿದ್ದೀರ. ಇದು ಗ್ರೇಟರ್ ಬೆಂಗಳೂರು. ನಮ್ಮ ನೆಲಮಂಗಲ ತಾಲೂಕಲ್ಲಿ ಯಾವ ರಸ್ತೆಗಾನ ಹೋಗಿ ಎಲ್ಲ ಗುಂಡಿ, ಎಲ್ಲಿ ಬೇಡ ನೆಲಮಂಗಲ ಟೌನಲ್ಲೇ ಎಲ್ಲಿ ಹೋದ್ರು ಗುಂಡಿ. ಈ ಅಭಿವೃದ್ಧಿ ಕೆಲಸ ಮಾಡಿ ಯಾಕೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ತೇಜೋವಧೆ ಮಾಡ್ತೀರಿ? ಯಾಕೆಂದ್ರೆ ಅವರು ಒಂದು 25 ವರ್ಷ ರಾಜಕೀಯ ಜೀವನದಲ್ಲಿ ಇರ್ತಾರಲ್ಲ, ಆ 25 ವರ್ಷ ಸವಿಸ್ಬೇಕು ಅನ್ನೋ ಸುಮ್ಮನೆ ವರ್ಷನ ಅವರು ಹಲವಾರು ಕೆಲಸಗಳು ಮಾಡ್ಕೊಂಡು ಬಂದಿರ್ತಾರಲ್ಲ, ಅವ್ರು ತೇಜೋವಧೆ ಮಾಡ್ದಂಗಲ್ವಾ, ರಾಜಕೀಯದ ಅವ್ರ ಜೀವನ ಮುಗಿಸ್ದಂಗಲ್ವಾ? ಈ ಥರ ಮಾಡೋದು ಬಿಟ್ಬಿಟ್ಟು ನೀವು ನಿಮ್ಮ ಅಭಿವೃದ್ಧಿ ಕೆಲಸ ಮಾಡಿ. ಸರ್ಕಾರ, ಭಗವಂತ ಮತ್ತು ಜನಗಳು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ಒಳ್ಳೆ ರೀತಿ ಬಳಸ್ಕೊಳ್ಳಿ. ಈ ರೀತಿ ಕೆಟ್ಟ ಬಳಸ್ಕೊಂಡು ಯಾಕೆ ಇನ್ನೊಬ್ರು ತೇಜೋವಧೆ ಮಾಡ್ತೀರಾ? ನಾವಿನ್ನು ಕೇಳ್ಕೊಳೋದಿಷ್ಟೇ, ಪರಿಶೀಲನೆ ಮಾಡಿ ನಮ್ಮ ಸಾಹೇಬರನ್ನು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಈ ಕೂಡಲೇ ಅದನ್ನು ನೀವು FIRನ ರದ್ದು ಮಾಡಿಬಿಟ್ಟು ತನಿಖೆ ಮಾಡಾದ್ಮೇಲೆ FIR ರದ್ದು ಮಾಡಿ. ಯಾವುದಿದೆ ಎತ್ತಿದೆ ಅಂತ ಕೂಲಂಕುಷ ಪರಿಶೀಲನೆ ಮಾಡಿ. ನಿಮಗೆ ಕಣ್ಣೆದುರುಗಡೆ ಅವರಿಬ್ಬರು ಇದ್ದಾರೆ, ಮತ್ತು ಸತ್ತೋದರು ಮತ್ತು ಅವ್ರ ಕುಟುಂಬನೂ ಅಲ್ಲೇ ಇದೆ, ಮರಣ ಹೊಂದಿದವ್ರ ಕುಟುಂಬನೂ ಅಲ್ಲೇ ಇದೆ. ಕರೆಸ್ಬಿಟ್ಟು ತನಿಖೆ ಮಾಡಿ. ಹಿಂಗೆ ಒಬ್ಬರನ್ನ ಜನಪ್ರತಿನಿಧಿಗಳ ಮೇಲೆ ನೀವು FIR ಮಾಡಿಬಿಟ್ಟು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇರಲ್ಲ. ನಾವು ಹೇಳೋದಿಷ್ಟೇ, ದಯಮಾಡಿ
ಇನ್ನು ಮುಂದೇನಾದ್ರೂ ಈ ಥರ ತೇಜವಾದ ಕೆಲಸಗಳನ್ನ ಮಾಡೋದು ಬಿಟ್ಟು, ಈ ಥರ ರಾಜಕಾರಣಿಗಳಿಂದ ಈನ ಕೆಲಸ ಮಾಡೋದು ಬಿಟ್ಬಿಟ್ಟು ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನಾದರೂ FIR ಏನಾದರೂ ರದ್ದು ಮಾಡಲಿಲ್ಲ ಅಂದರೆ ಮುಂದಿನ ನಾವು ಹಂತದಲ್ಲಿ ನಾವೆಲ್ಲರನ್ನು ಒಂದು ರ್ಯಾಲಿ ಮುಖಾಂತರ ಹೋಗಿ ಒಂದು DC ಮತ್ತು ತಹಶೀಲ್ದಾರ್ ಕಚೇರಿಗೆ ಹೋಗಿ ಒಂದು ಮೆಮೊರಂಡಮ್ ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಮಿತ್ರ ಪಕ್ಷವಾದ NDAನು ಕೂಡ ನಮ್ಮ JDS ಮಡಿಕೇರಿಯ ಒಬ್ಬ ಕಾಂಟ್ರಾಕ್ಟರ್ ಸಹ ತೀರ್ಕೊಂಡಾಗ ಅವನು ಡೆತ್ ನೋಟಲ್ಲಿ ನೀಟಾಗಿ ಬರೆದಿರ್ತಾರೆ, ಅವ್ರ ಹೆಸರು ಬರೆದಿರ್ತಾನೆ. ಅದನ್ನು ಕಂಪ್ಲೇಂಟ್ ಕೂಡ ಕೊಡ್ತೀವಿ. ಆದರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅದನ್ನು ಕೈ ಬಿಡ್ತಾರೆ. ಇವ್ರ ಮೇಲೇ ದೌರ್ಜನ್ಯದಿಂದ ಕಂಪ್ಲೇಂಟ್ ಕೊಡೋವಂಥವ್ರು ಬೆದರಿಸಿ ಕಳಿಸುವಂಥ ಸ್ಟೇಷನಲ್ಲಿ ಆಗ್ತದೆ. ಅಂದರೆ ಕಾಂಗ್ರೆಸ್ನವ್ರಿಗೆ ಒಂದು ಕಾನೂನು ಇದೆಯಾ, BJP ಅವ್ರಿಗೆ ಒಂದು ಕಾನೂನು ಇದೆಯಾ ನಮ್ಮ ದೇಶದಲ್ಲಿ? ಇಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲ್ಲ ಇಂಥ ಹಲವಾರು ಘಟನೆಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಮತ್ತೆ ಗುತ್ತಿಗೆದಾರ ಸಚಿನ್ ಪಾಂಚಾಶ್ ಅನೇಕ ಬಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದರೂ ಸಹ, ಸಚಿವರ ಜೊತೆಗೆ ಮಾತಾಡಿದ್ದರೂ ಸಹ, ಅಷ್ಟೇ ಸಾಕ್ಷಿಗಳಿದ್ದರೂ ಸಹ ಅವರ ವಿರುದ್ಧ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಕಾಂಗ್ರೆಸ್ ಪಕ್ಷ ನಾಯಕರ ವಿರುದ್ಧ ಮಾತಾಡಿದರೆ ಪೊಲೀಸರ ಮುಖಾಂತರ ಈ ರೀತಿಯ ಕಿರುಕುಳ ಕೊಡುವಂಥದ್ದು ಕಾಂಗ್ರೆಸ್ನ ಚಾಳಿಯಾಗಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗ್ತಾ ಇರುವ ಈ ಹೊತ್ತಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನವರಿಗೆ ATM ಆಗಿದೆ. ಹಾಗಾಗಿ ಹಣ ಲೂಟಿ ಮಾಡಿ ಕೇಂದ್ರ ಸರ್ಕಾರದ ನಾಯಕರಿಗೆ ಹಾಗೂ ಬೇರೆ ಬೇರೆ ರಾಜ್ಯಗಳ ಒಂದು ಚುನಾವಣೆಗೆ ಇಲ್ಲಿಂದಲೇ ದುಡ್ಡನ್ನು ಕೊಟ್ಟು ಹಗರಣಗಳ ಮುಖಾಂತರ ಬಂದಂಥ ಹಣವನ್ನು ಇವತ್ತು ಈ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾಡ್ಕೊಂಬಂದಿದೆ. ಇದನ್ನೇನಾದರೂ ಪ್ರಸ್ತಾಪ ಮಾಡಿದೆ. ಇವತ್ತು ನೋಡಿ, SC ST 25 ಲಕ್ಷ ಕೋಟಿ ಹಣವನ್ನು ದುರ್ಬಳಕೆ ಆಗಿದೆ. SC ST ಯಾವುದೇ ಸವಲತ್ತು ಕೊಟ್ಟಿಲ್ಲ. ಅಲ್ಪಸಂಖ್ಯಾತರ ಹೆಸರಲ್ಲಿ ಸಾಕಷ್ಟು ಇವತ್ತು ಗೊಂದಲಗಳನ್ನು ಸೃಷ್ಟಿಸಿದೆ. ಇಂಥ ಒಂದು ಕಾಂಗ್ರೆಸ್ ಸರ್ಕಾರದ ಯಾರಾದರೂ ಬಾಯಿ ತೆಗೆದರೆ ಅವ್ರ ವಿರುದ್ಧ ಪೊಲೀಸ್ ಕೇಸ್ ಹಾಕೋದು ಒಂದೇ ಅವರು ಇಟ್ಕೊಂಡಿದ್ದಾರೆ. ಬೇರೆ ಏನು ಇವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಜನ ಚೀತು ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವ್ರೇನಾದರೂ ಮಾಡಿ ಬಾಯಿ ಮುಚ್ಚಬಾರ್ದು, ಈ ನಿಟ್ಟಿನಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ಕೊಂಡ್ಬರ್ತಾರೆ. ಇದಕ್ಕೆ ಕಾರಣ ಲೂಟಿ ಹಗರಣದಲ್ಲೇ ನಿರತರಾಗಿದ್ದಾರೆ ಕಾಂಗ್ರೆಸ್ನವರು. ಇಡೀ ರಾಜ್ಯವನ್ನು ದಿವಾಳಿ ಮಾಡಕ್ಕೆ ಕೊಟ್ಟಿದೆ. ಯಾರಾದರೂ ಪ್ರಸ್ತಾಪ ಮಾಡಿದರೆ ಅವ್ರನ್ನ ಪೊಲೀಸರ ಮುಖಾಂತರ ಬಾಯಿ ಮುಚ್ಚುವಂಥ ಕೆಲಸವನ್ನು, ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿ ಕೇಸನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಯಾರು ಬಾಬು ಅಂತ ತೀರ್ಕೊಂಡಿದ್ದಾರೆ ಅವರು ನೀಟಾಗಿ ಬರೆದಿದ್ದಾರೆ ಮೊದಲನೇ ಪೇಜಲ್ಲಿ. ಯಾರು ಮಂಜುನಾಥ್ ಮತ್ತು ನಾಗೇಶ್ ಅವರು 5 ವರ್ಷಗಳ ಹಿಂದೆ ಹಿಂಗೆ ಸುಧಾಕರ್ ಅವ್ರಿಗೆ ಹೇಳಿ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದಾರೋ ಬಿಟ್ಟರೋ ಗೊತ್ತಿಲ್ಲ. ಅವ್ರ ಹಣವನ್ನು ಪಡೆದಿರ್ತಾರೆ, ಅದನ್ನು ಉಲ್ಲೇಖ ಮಾಡಿರ್ತಾರೆ. ಆ ಪತ್ರದಲ್ಲಿ ಎಲ್ಲೂ ಸಹ ಸುಧಾಕರ್ ಅವರ ಹೆಸರನ್ನು ಬರೆದಿರಲ್ಲ ಡೆತ್ ನೋಟಲ್ಲಿ. ಪೊಲೀಸರು ಅನಾವಶ್ಯಕವಾಗಿ ಇವ್ರ ಹೆಸರು ತರ್ತಾರೆ. ಅವ್ರು ಹೇಳಿರ್ಬೋದು